ಲಲಿತಾ, ಬೆನ್ನೆಲ್ಲ ನೋವು ಕುಂತ್ಬಿಟ್ಟೈತೆ ನೋಡು. ಯಪ್ಪ, 2 ದಿನ ಆಯ್ತು ಬರೀ ಒಂದೊಂದು ತಾಸು ನಿದ್ದೆ ಮಾಡಕ್ಕೆ ಕುಂತೀವಲ್ಲ, ಮೈ ಕೈ ಎಲ್ಲ ನೋವು ಎದ್ಬಿಟ್ಟೈತೆ ನೋಡು ನನಗಂತೂ. ನನಗೂ ಹಂಗಾಗೈತ್ಲೆ ಸವಿ. ಕುಂದ್ರೆ ಸಾಕು, ಈಗ ಏನಾರ ಹೋಗಿ ಒಂದು ಸ್ವಲ್ಪ ಅಡ್ಡ ಆಗ್ಬಿಟ್ರೆ ಸಾಕು, ನಿದ್ದೆ ಹಂಗೆ ಇಳಿತೈತೆ ನೋಡಿ ಕಣ್ಣಿಗೆ. ನಮ್ಮನೆ ಸುಸ್ತಾಗೈತಿ ನನಗೂ. ಬೆನ್ನು ಅನ್ನೋದು ನಮ್ಮನೆ ಹೊಡ್ಯಾಕೆ ಕುಂತೈತಂದ್ರೆ ಯಪ್ಪ ಸಾಕಾಗೋಗ್ಬಿಟ್ಟೈತಿ. ಸ್ನಾನ ಮಾಡೋ ಮುಂದೆ ಬಿಸಿ ಬಿಸಿ ನೀರು ಹಾಕೊಂಡು ಸ್ನಾನ ಮಾಡೀನಿ ಗೊತ್ತಾ, ನಡ ಅಷ್ಟು ನೋವು ಕುಂತ್ಬಿಟ್ಟೈತಿ. ಹ್ಞೂ ಲಲಿತಾ, ಯಪ್ಪ ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಅಂದಂಗೆ ಇವತ್ತು ತಾರಾ ಬರ್ತೀನಿ ಅಂದಿದ್ಲಲ್ಲ, ಎಷ್ಟೊತ್ತಿಗೆ ಬರ್ತಾಳಂತ? ಆಕಿ ಅವ್ರ ಮನೆದು ಅಡುಗೆ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ ಅಂದಾಳ. ಎಷ್ಟೊತ್ತಿಗೆ ಬರ್ತಾಳೆ ನೋಡಬೇಕು. ಬೇರೆ ಯಾರು ಅದಾರನೋ ಬಟ್ಟೆ ಹೊಲಿಯೋರು ಅಂತ ಕೇಳಿದ್ರಿ, ಊರಾಗ ಯಾರೂ ಅಷ್ಟು ನಮ್ಗೆ ಹೊಲಿಯಾಕೆ ಬರಲ್ಲ ಅಂತ ಅಂದ್ರಂತ ಅಮ್ಮನ ಮುಂದೆ. ಲಲಿತಾ, ಇವು ಎಲ್ಲ ಹೊಲಿದು ಕೊಟ್ಟ ಮೇಲೆ 1-2 ದಿನ ಫುಲ್ ಶಿಸ್ತು ನಿದ್ದೆ ಮಾಡಿಬಿಡೋಣ. ಒಟ್ಟ ಎದಳದ ಬೇಡ ಅಮ್ಮ. ನಮ್ಮನೆ ನಿದ್ದೆ ಬಂದೈತೆ ನೋಡಿ ನನಗಂತೂ. ಚಾ ಏನಾರ ಮಾಡ್ಕೊಂಬರ್ಲೇನ ಸವಿತಾ? ಬೇಡ ಬೇಡ, ಮತ್ತು ಚಾ ಮಾಡೋಕೆ ಹೋದ್ರೆ ಮತ್ತು 5-10 ನಿಮಿಷ ವೇಸ್ಟ್ ಆಕೈತಿ. ಅಷ್ಟ್ರಾಗ ಮತ್ತು ಏನಾರು ಕೆಲಸ ಆಕೈತಿ. ಬೇಡ ಬೇಡ. ಈ ನೋಡಿ ಈ ಬ್ಲೌಸಿನ ವರ್ಕ್ ಅಮ್ಮ 2 ತಾಸು ಆತು ನಾ ಮಾಡಕ್ಕಂತು, ಇನ್ನೂ ಮುಗಿಯವಲ್ದು ಗೊತ್ತಾ. ಅದು ಬೇರೆ ಕೈಯಿಂದ ಹ್ಯಾಂಡ್ ವರ್ಕ್ ಇದು, ಕೈ ಎಲ್ಲ ನೋವ್ಸ ಕುಂತ್ಬಿಟ್ಟೈತಿ ನನಗಂತೂ. ನಂದು ಹಂಗಾಗೈತೆ ನೋಡ್ಲಿ ಸವಿ. ಈ ಹ್ಯಾಂಡ್ ವರ್ಕ್ ಮಾಡೋದೈತಲ್ಲ, ಇದು ಹೆವಿ ಕಷ್ಟಪ್ಪ ಯಪ್ಪ. ನೋಡು, ನನಗೂ ಅದಕ್ಕೆ ಈ ರಾತ್ರಿ ಹೊತ್ತು ಸರಿಯಾಗಿ ಕತ್ಲದಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ ಅಂತ ಈಗ ಹಗಲೊತ್ನಾಗ ಮುಗಿಸ್ಕೊಂಡು ಕುಂತೀವಿ ನಾವು. ನೋಡಿದ್ರೆ ಇದು ನೋಡಿದ್ರೆ ಇನ್ನೂ ಮುಗಿಯವಲ್ದು. ಹ್ಞೂ ಲಲಿತಾ, ನಾನು ಅದಕ್ಕೆ ಬಡ್ದಾಡಕೊಂತೀನಿ ಲಘುನ ಮುಗಿಲಿ. ಇದು ಈ ಹ್ಯಾಂಡ್ ವರ್ಕಿನ ಏನದವಲ್ಲ ಅವಿಷ್ಟು ಮುಗೀತಂದ್ರೆ ಮಿಕ್ಕಿದೆಲ್ಲ ಟಕ್ ಅನ್ನಂಗೆ ಹೊಲದು ಬಿಡ್ಬೋದು. ಇವತ್ತು ಒಂದು ದಿನದಾಗ ಹೆಂಗಾರ ಮಾಡಿ ಆದಷ್ಟು ಹ್ಯಾಂಡ್ ವರ್ಕ್ ಏನೇನದ ನೋಡು ಅವನ್ನ ಮುಗಿಸ್ಬಿಡೋಣಂತ. ಹಂಗೆ ಮಾಡೋಣ. ಹಾಯ್ ಫ್ರೆಂಡ್ಸ್. ಹಾಯ್ ಸರಿತಾ, ನೀನೇನಿಲ್ಲಿ? ಒಪ್ಪ, ನಮಗಂತೂ ನಂಬೋದಕ್ಕಾಗವಲ್ದು, ಎಷ್ಟು ಖುಷಿ ಆಗೋದು ಗೊತ್ತಾ ನಿನ್ನ ನೋಡಿ. ಹೌದು ಸರಿತಾ, ನಿನ್ನೆ ನೋಡಿ ಎಷ್ಟು ದಿನ ಆಗ್ಬಿಟ್ಟಿದೆ. ನಾವಂತೂ ಫುಲ್ ಮಿಸ್ ಮಾಡ್ಕೊಂಡಿದ್ವಿ. ನಿನ್ನೆ ಫೋನ್ ಮಾಡಿದಾಗ ಹೇಳಲಿಲ್ಲ ನೀ ಬರ್ತೀನಿ ಅಂತಂದು. ಮತ್ತೆ ಹೆಂಗಿತ್ತು ಸರ್ಪ್ರೈಸ್? ನಾವು ಹೆಂಗೆ ಕೊಡ್ತೀವಿ ಸರ್ಪ್ರೈಸ್ನ? ನಿನ್ನೆ ಏನಾದರೂ ಹೇಳಿದಿದ್ರೆ ನಿಮಗೆ ಈ ನಿಮ್ಮ ಮುಖದಲ್ಲಿ ಈ ಶಾಕ್, ಈ ಖುಷಿ ಎಲ್ಲ ನೋಡೋಕ್ಕಾಗ್ತಿತ್ತಾ? ಬರೇ ಇದೆ ನಿಂದು. ನೀ ಬರ್ತಿ ಅಂತ ಹೇಳಿದರೆ ಏನಾದರೂ ಸ್ಪೆಷಲ್ ಅಡುಗೆಯಾರು ಮಾಡಿರ್ತಿದ್ವಿ. ಅಮ್ಮ ತಾಯಂದ್ರೆ ಅದು ಅಡುಗೆದು ಬಿಡ್ರಿ, ಯಾವಾಗ ನೋಡಿದ್ರು ಬರೀ ಅಡುಗೆದ ಹೇಳ್ತೀವಿ. ಈ ಹೊಲಿಯೋದು ಎಲ್ಲಿ ತನಕ ಬಂತು? ಏನು 2 ದಿನ ಆಯಿತು ನಿದ್ದಿನ ಮಾಡಿಲ್ಲ ಅಂತ? ಹ್ಞೂ ಸರಿತಾ, ಸಿಕ್ಕಾಪಟ್ಟೆ ಬಟ್ಟೆ ಹೊಲಿಯೋದವು. ಅದು ಅಲ್ಲ, ನಮ್ಮೂರಲ್ಲಿನೂ ಯಾರಿಗೂ ಅಷ್ಟು ಗೊತ್ತಿಲ್ಲ ಇದು ಹೊಲಿಯೋದೆಲ್ಲ. ಹಾಗಾಗಿ ಯಾರು ಇಲ್ದ ನಾನು ಮತ್ತು ಲಲಿತಾ ಇಬ್ಬರು ಆಗ್ಯವು ನೋಡು. ಹೆವಿ ಕಷ್ಟ ಆಗುಂದೈತಿ. ಬೆನ್ನಂತೂ ಇಷ್ಟು ನೋವ್ಸಾಗುಂದೈತಿ ದೇವ್ರೇ. ಇದೆಲ್ಲ ಮುಗಿದ್ಮೇಲೆ 2 ದಿನ ಮೊಕ್ಕೊಂಡಕ್ಕಿ ಎದ್ದಳಂಗಿಲ್ಲ ನೋಡು ನಾನು. ಅಲ್ಲ, ಇಷ್ಟೆಲ್ಲ ತ್ರಾಸ ಪಡಾಕೊಂತೀರಿ, ಒಂದು ಫೋನ್ ಮಾಡಿ ಸರಿತಾ ನಮ್ಗೆ ಹಿಂಗೆ ತ್ರಾಸ ಆಗುಂತೈತಿ, ಏನು ಮಾಡೋದು ಅಂತ ಒಂದು ಮಾತು ಕೇಳಂಗಿಲ್ಲಲ್ಲ ನೀವು ನನ್ನ ಹತ್ರ. ನಿಮ್ಮ ಪಾಡಿಗೆ ನೀವೇ ತ್ರಾಸ ಪಡ್ಕೊತ ಇದ್ಬಿಡ್ರಿ. ಈ ತ್ರಾಸಲ್ಲೂ ಒಂಥರ ಖುಷಿ ಐತಿ ಸರಿತಾ. ಇಷ್ಟು ದೊಡ್ಡ ಆರ್ಡ್ರ್ ಫಸ್ಟ್ ಟೈಮ್ ಸಿಕ್ಕಿದ್ದು. ನಾವು ಕಷ್ಟಪಡಬೇಕಲ್ಲ, ಕಷ್ಟಪಟ್ಟರೆ ತಾನೇ ಆಮೇಲೆ ಫಲ ಸಿಗೋದು. ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಕಷ್ಟಪಡಬೇಕಮ್ಮ, ನಾವು ಮುಂದೆ ಬರೋದಕ್ಕೋಸ್ಕರ ಕಷ್ಟಪಡಬೇಕು. ಹಾಗಂತ ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬಾರ್ದಲ್ಲ. ಮುಂದೆ ನೀವು ಕಷ್ಟಪಟ್ಟು ಮುಂದೆ ಬಂದಮೇಲೆ ನಿಮ್ಗೆ ಫಲ ಸಿಕ್ಕ ಮೇಲೆ, ನಿಮ್ಮ ಹತ್ರ ರೊಕ್ಕ ಬಂದಮೇಲೆ ನಿಮ್ಮ ಆರೋಗ್ಯನ ಸರಿ ಇಲ್ಲ ಅಂದ್ರೆ ಅದೆಲ್ಲ ತೊಗೊಂಡು ಏನು ಉಪಯೋಗ? ಹೌದಿಲ್ಲ? ನೀನು ಹೇಳೋದು ಸರಿ ಐತಿ ಸರಿತಾ. ಹಾಗಂತ ಇವಾಗ ಯಾರು ಹೆಲ್ಪ್ ತೊಗೊಳ್ಳೋಣ ನೀನೇ ಹೇಳು. ನಮಗೂ ಯಾರೂ ಗೊತ್ತೂ ಇಲ್ಲ. ಅದು ಅಲ್ಲದೆ ಈಗ ಯಾರನ್ನ ಮಮ್ಮಿಗೆ ನಂಬಿ ಕೊಡೋ ಹಂಗೂ ಇಲ್ಲ ಇವಾಗ ಕೆಲಸ. ಅದು ಅಲ್ಲದೆ ಇವಾಗ ಆರ್ಡ್ರ್ ಏನು ಕೊಟ್ಟು ಹೋಗಿದಾರಲ್ಲ, ಅವರು ಕಂಡೀಷನ್ ಹಾಕೋಗಾರ, ಬಟ್ಟೆ ಎಲ್ಲ ಚೆನ್ನಾಗಿರಬೇಕು, ಎಲ್ಲೂ ಏನೂ ಡ್ಯಾಮೇಜ್ ಆಗಬಾರ್ದಂತ. ಮತ್ತು ಅಂಥದ್ರಲ್ಲಿ ಇವಾಗ ತಾನೇ ಕಲಿಯೋರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಇಷ್ಟು ಕಾಸ್ಟ್ಲಿ ಬಟ್ಟೆನೆಲ್ಲ? ಹೌದಿಲ್ಲ? ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಆಶಾ ಇದ್ದಾಳಲ್ಲ, ಅವಳ ಕೈ ಕೆಳಗಡೆ ಒಂದು 4 ಜನ ಕೆಲಸ ಮಾಡ್ತಾರಲ್ಲ, ಅವ್ರು ಇವಾಗ ಹೇಗೋ ಆಶಾ ಇವಾಗ ಇಲ್ಲಿ ಇಲ್ಲಲ್ಲ, ವರ್ಕ್ ಮಾಡ್ತಾ ಇಲ್ಲಲ್ಲ, ಅವ್ಳು ತವ್ರ ಮನೆಗೆ ಹೋಗಿದ್ದಾಳಲ್ಲ. ಹಾಗಾಗಿ ಅವ್ರು 4 ಜನ ಫ್ರೀ ಅದಾರ. ಅವ್ರಿಗೆ ಹೇಳಿದ್ದೀನಿ ಇವತ್ತು ಮಧ್ಯಾಹ್ನದ ಮೇಲೆ ಹಂಗೆ ಬರ್ಬೋದು. ಅವ್ರು ಬರ್ತಾರೆ, ಅವರು ನೀನು ಇಬ್ಬರು ಸೇರಿ, ನೀವಿಬ್ಬರು ಅವ್ರೊಂದು 4 ಜನ ಬರ್ತಾರೆ. ಅಷ್ಟರು ಸೇರಿ ಒಂದು 2-3 ಡೇಸಲ್ಲಿ ಕಂಪ್ಲೀಟ್ ಮಾಡಿಬಿಡ್ರಿ ವರ್ಕನ್ನು. ಆದರೆ ಡಿಸೈನ್ ಹೊಲಿಯೋದು ಮಾತ್ರ ನೀವೇ ಹೊಲಿಬೇಕು. ಮೇಲಿನ ಹ್ಯಾಂಡ್ ವರ್ಕ್ ಎಲ್ಲ ಏನಿದೆ ಅವರೆಲ್ಲ ಅದನ್ನು ಮಾಡ್ತಾರೆ. ಓಕೆನಾ? ಥ್ಯಾಂಕ್ ಯು ಸರಿತಾ, ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆಯ್ತು ನಿಜ. ನಮ್ಮ ಪ್ರತಿ ಸಲನೂ ನೀನು ಎಷ್ಟು ಹೆಲ್ಪ್ ಮಾಡ್ತೀಯ ಅಂದ್ರೆ ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ಸಣ್ಣ ವಿಷಯನ ಆಗ್ಬಿಡ್ತೈತನ, ಅದು ಸಣ್ಣ ವರ್ಡ್ ಆಗಿಬಿಡ್ತೈತನ ಅನಿಸ್ಬಿಟ್ಟೈತೆ ನಮ್ಗೆ. ಫ್ರೆಂಡ್ಶಿಪ್ ಮಧ್ಯೆ ಈ ಥ್ಯಾಂಕ್ಸ್, ಸಾರಿ ಅದೆಲ್ಲ ಏನೂ ಇರಬಾರ್ದು. ಇವಾಗ ಸುಮ್ಮನೆ ಅವ್ರಿಗೆ ಹೇಳಿದ್ದೀನಿ, ನಾನೆಲ್ಲ ಹೇಳಿದ್ದೀನಿ. ಅವರು ಚೆನ್ನಾಗಿ ವರ್ಕ್ ಮಾಡ್ತಾರೆ, ಅವರಿಗೂ ಎಕ್ಸ್ಪೀರಿಯನ್ಸ್ ಇದೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಹೊಲಿಯೋದು ಡಿಸೈನ್ ಎಲ್ಲ ನೀವು ಹೊಲಿರಿ, ಅವರಿಗೆ ಹ್ಯಾಂಡ್ ವರ್ಕ್ ಕೊಡ್ರಿ, ಅವ್ರು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಸರಿನಾ? ಇವತ್ತು ನೈಟಿಂದ ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಓಕೆನಾ? ಅವ್ರು ಇಲ್ಲೇ ಇರ್ತಾರೆ. ಈವ್ನಿಂಗ್ 7:30 ಹಂಗೆ ಬಿಡ್ತಾರೆ ಅವರಿಲ್ಲಿ. ಮತ್ತು ನೆಕ್ಸ್ಟ್ ಡೇ 8 ಗಂಟೆ ಹಂಗೆ ಬಂದುಬಿಡ್ತಾರೆ. ಓಕೆನಾ? ಓಕೆ ಸರಿತಾ, ಕುತ್ಕೋರೆ. ನಾನು ನೋಡಿ ಅವಾಗಿಂದ ನಿಂದ್ರಿಸೇ ಮಾತಾಡ್ಸಕೊಂತೀನಿ. ಕುತ್ಕೋ. ಏನು ಚಾ ತರಂದೆ ಅಥವಾ ಜ್ಯೂಸ್ ತರಂದೆ?
ಅಯ್ಯೋ ನಂಗೆ ಚಹಾ ಕಾಫಿ ಜ್ಯೂಸ್ ಏನು ಬೇಡ, ಮನೆಯಲ್ಲಿ ಜ್ಯೂಸು ಕಾಫಿ ಎಲ್ಲ ಮುಗ್ದಿದೆ ನಂದು. ನಿಮ್ಮ ಜೊತೆ ಮಾತಾಡಿದ್ರಾಯ್ತು ಅಂತ ಬಂದಿದ್ದೆ. ನನಗೆ ನಿನ್ನೆ ಫೋನಲ್ಲಿ ಏನು ಹೇಳ್ತಾ ಇದ್ರಿ ನನಗೂ ಅಷ್ಟು ಕ್ಲಿಯರಾಗಿ ಏನೂ ಕೇಳಿಸ್ಲಿಲ್ಲ. ಹೇಗೋ ನಾಳೆ ಅವ್ರನ್ನ ಮೀಟ್ ಆಗಕ್ಕೆ ಹೋದ್ರಾಯ್ತು ಅಂತ ನಾನು ಏನೂ ಜಾಸ್ತಿ ಕೇಳೋದಕ್ಕೆ ಹೋಗಲಿಲ್ಲ. ಸರಿತಾ, ನಿಂದು ಆಫೀಸಲ್ಲಿ ಕೆಲಸ ಇತ್ತಾನ? ಇಲ್ಲ, ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ. ಮನೆಯಲ್ಲೂ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಮ್ಮ ಅತ್ತೆ ಮಾವ ಅವರೆಲ್ಲ ಟ್ರಿಪ್ಪಿಗೆ ಹೋಗಿದ್ದಾರಲ್ಲ, ಹಾಗಾಗಿ ಎಲ್ಲ ಕೆಲಸ ನನ್ನ ಮೇಲೇ ಬಿದ್ದಿದೆ. ಎಲ್ಲನೂ ಬ್ಯಾಲೆನ್ಸ್ ಮಾಡಿ ಇವಾಗ ಬಂದಿದ್ದೀನಿ. ಸರಿತಾ, ನಮಗೂ ನಿನ್ನ ಥರ ಎಲ್ಲ ಕೆಲಸನೂ ನೀಟಾಗಿ ಹ್ಯಾಂಡ್ಲ್ ಮಾಡೋದನ್ನು ಹೇಳ್ಕೊಡ. ನಮಗಂತೂ ಏನಾರು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬಿಟ್ರೆ ಅಯ್ಯೋ ಎಷ್ಟು ಟೆನ್ಷನ್ ಎಷ್ಟು ಸ್ಟ್ರೆಸ್ ತೊಗೋತೀವಂದ್ರೆ ಯಪ್ಪ ಅದಕ್ಕೆ ನಮಗೆ ಗೊತ್ತು. ಹಂಗಾಗ್ಬಿಟ್ಟೈತಿ. ಒಂದು ಸ್ವಲ್ಪ ನಮಗೂ ಹೇಳ್ಕೊಡ ಟ್ರಿಕ್ಸನ್ನು, ಎಲ್ಲನೂ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಹೆಂಗೆ ಅನ್ನೋದನ್ನು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾನು ಹೇಳ್ಕೊಡ್ತೀನಂತ. ನಾನು ಹೇಳ್ಕೊಡ್ತೀನಿ. ಹೌದು, ಹಂಗೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಿಮ್ಗೆ ಐಡಿಯಾ ಬರುತ್ತೆ ಯಾವುದನ್ನು ಹೆಂಗೆ ನಿಭಾಯಿಸಬೇಕು, ಯಾವುದನ್ನು ಹೆಂಗೆ ನಿಭಾಯಿಸಿದ್ರೆ ನಮಗೆ ಟೈಮ್ ಸಿಗುತ್ತೆ, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಯಾವುದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು, ಯಾವುದಕ್ಕೆ ಕಡಿಮೆ ಟೈಮ್ ಕೊಡಬೇಕು ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಡೋಂಟ್ ವರಿ, ನಾನು ಹೇಳ್ತೀನಂತ. ಸರಿನಾ? ಸರಿ ಸರಿತಾ. ಅಂದಂಗೆ ಸರಿತಾ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ನಮ್ಮ ಮನ್ಯಾಗ ಎಲ್ಲರೂ ಎಲ್ಲದಾರ, ನೀ ಹಂಗಾಸಿನ ಬಂದಿಲ್ಲ. ನಿಮ್ಮ ಅತ್ತೆ ಮಾವ ಅವರು ಮಾವ ಅಂಕಲ್ ಅವ್ರು ಹೊರಗಡೆ ಹೋದರು, ಮಾತಾಡ್ಸಿನೇ ಬಂದೆ. ನಿಮ್ಮ ಅತ್ತೆ ರೂಮಲ್ಲಿದ್ದು, ಗೌರಿನೂ ರೂಮಲ್ಲಿದ್ದು ಅನ್ಸುತ್ತೆ. ಆಮೇಲೆ ಕವಿತಾ ಆಕಿ ರೂಮ್ನಲ್ಲಿದ್ದು, ಮಂಜಿ ಟಿ ವಿ ನೋಡ್ಕೋತಾ ಕೂತ್ಕೊಂಡಿದ್ರು. ಅವರು ಮಲ್ಕೋತೀನಿ ಅಂತ ಹೋದ್ರು, ನನ್ನ ಜೊತೆ ಮಾತಾಡಿದ್ರು. ನಿಮ್ಮ ಹತ್ರ ಕರ್ಕೊಂಬರ್ತೀನಿ ಅಂದರೆ ಇಲ್ಲ ಅಜ್ಜಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ನಾನೇ ಹೋಗ್ತೀನಿ ಅಂತ ಬಂದೆ. ಯಾಕೆ, ಏನು ವಿಷಯ? ಸರಿತಾ, ನಿಂಗೊಂದು ವಿಷಯ ಗೊತ್ತಾ? ಈಗ 2-3 ದಿನ ಆಯ್ತು, 2-3 ದಿನ ಏನು 3-4 ದಿನನ ಆಯ್ತು. ಆ ರಾಜು ಅವ್ರು ಅದಾರಲ್ಲ, ಅವ್ರು ಕೆಲ್ಸಕ್ಕೆ ಹೋಗಲ್ರ, ಮನ್ಯಾಗ ಅದಾರ. ಕೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಕ್ಕೆ ಕುಂತಾರ ಅಂತಂತಾರೆ. ಅಲ್ಲ, ಸರ್ಕಾರಿ ನೌಕರಿನ ವರ್ಕ್ ಫ್ರಮ್ ಹೋಮ್ ಹೆಂಗೆ ಮಾಡಕ್ಕೆ ಬರ್ತೈತಿ, ನೀನೇ ಹೇಳು. ಹ್ಞೂ ಸರಿತಾ, ಏನೋ ಒಂದಿನ ಆದ್ರೆ ಏನೋ ಇರ್ಬೋದು ಬಿಡು ಅಂತ ಅನ್ಕೋಬೋದು. 3-4 ದಿನ ಆತೀಗ ಬರೀ ರೂಮ್ನಲ್ಲಿನೇ ಇರ್ತಾರೆ. ಹಾಗೇನಾರು ವರ್ಕ್ ಇಲ್ಲಿ ನೋಡಿದ್ರೆ ನೆಟ್ವರ್ಕ ಸರಿ ಬರೋಂಗಿಲ್ಲ ಗೊತ್ತಾ? ಅಂಥದ್ದಿಲ್ಲ, ಅವ್ರ ರೂಮ್ನಲ್ಲಂತೂ ನೆಟ್ವರ್ಕ ಬರೋಂಗಿಲ್ಲ. ಇವಾಗ ನೋಡಿದ್ರೆ ಸುಮ್ಮನೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತಾರ, ವರ್ಕ್ ಮಾಡಕ್ಕೆ ಕುಂತಾರಂತಾರೆ. ಅದು ಏನಪ್ಪ, ನಮಗಂತೂ ಒಟ್ಟು ಅರ್ಥನೇ ಆಗಬಲ್ದು. ಓ, ಆ ವಿಷಯನಾ? ಅದನ್ನು ಹೇಳೋದಕ್ಕಂತನ ನಾ ಬಂದಿದ್ದೆ. ಹೌದಾ, ಏನಾಯ್ತು ಸರಿತಾ? ಯಾರೂ ಇಲ್ಲಲ್ಲ? ಹಾಂ, ಏನು ರಾಜು ಅವರು ಏನದಾರಲ್ಲ, ಅವರು ಯಾವುದೋ ಒಂದು ಫೈಲನ್ನು ಸೈನ್ ಮಾಡೋದಕ್ಕಂತಂದು 25 ಲಕ್ಷ ಲಂಚ ತೊಗೊಂಡಿದೆ ಅಂತ. ಆ ಲಂಚ ತೊಗೊಂಡಿದ್ದಕ್ಕೆ ಸಿಕ್ಕಾಕೊಂಡ್ಬಿಟ್ಟ ಅಂತ. ಹಾಗಾಗಿ ಇವಾಗ ಸಸ್ಪೆಂಡ್ ಮಾಡಾರಂತ ರಾಜು ಅವ್ರನ್ನ. ಅವ್ರು 25 ಲಕ್ಷ ರೂಪಾಯಿ ತಂದು ಕೊಟ್ಟ ಮೇಲೆ ಅವ್ರಿಗೆ ವಾಪಸ್ ಜಾಬ್ ಬರ್ತೈತಂತ. ಅಲ್ಲಿವರೆಗೂ ಜಾಬ್ ಬರಲ್ಲಂತ. ಸರಿತಾ, ಏನು ಹೇಳಾಕೊಂತಿದ್ದೆ ನೀನು? ಈ ಸುದ್ದಿ ನಮ್ಮ ಡ್ಯಾಡಿಗೆ ಗೊತ್ತಾಯಿತು. ನಮ್ಮ ಡ್ಯಾಡಿಯಿಂದ ನನಗೆ ಗೊತ್ತಾಯಿತು. ಆ್ಯಕ್ಚುಲಿ ನಾವು ಏನಾದರೂ ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ದಿನ ಅವ್ರ ಕೆಲಸ ಹೋಗಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾನು ಡ್ಯಾಡಿ ಹತ್ರ ಮಾತಾಡಿದ್ದೆ. ಸರಿನಮ್ಮ ಅಂತ ಅಂದಿದ್ರು. ಒಂದು ಟೈಮ್ಗೋಸ್ಕರ ಒಂದು ಸ್ವಲ್ಪ ವೇಟ್ ಮಾಡ್ತಾಯಿದ್ವಿ. ಆದರೆ ನೋಡು, ನಾವು ಹಂಗೆ ಮಾಡ್ಬೇಕಂತ ಅನ್ನಷ್ಟಿಗೆ ಆ ದೇವರ ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಾರ. 25 ಲಕ್ಷ ಗೊತ್ತಾ? 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಅಷ್ಟೆಷ್ಟು ಲಂಚ ತೊಗೊತಾರಂತ. ಇದು ಜಾಬ್ ಸೇರಿದಾಗಿಂದ ಬರೀ ಲಂಚ ತೊಗೋತಾನಂತ. ಲಂಚ ಕೊಟ್ಟರೆ ಎಂಥ ಕೆಲಸ ಬೇಕಾದ್ರೆ ಮಾಡ್ತಾನಂತ, ಎಂಥ ಫೈಲಿಗೆ ಬೇಕಾದ್ರೆ ಸೈನ್ ಮಾಡ್ತಾನಂತ. 1 ಸಲ ತಪ್ಪಿಸ್ಕೋಬೋದು, 2 ಸಲ ತಪ್ಪಿಸ್ಕೋಬೋದು, ಪದೇ ಪದೇ ತಪ್ಪಿಸ್ಕೊಳಕ್ಕಾಗತ್ತಾ? ಹಾಗಾಗಿ ಸಿಕ್ಕಾಕೊಂಡು ಬಿದ್ದಾನ. ಅಯ್ಯೋ ದೇವ್ರೆ, ಇಷ್ಟೊಂದು ಆಸೆನಾ? ಯಪ್ಪ, ಅದಕ್ಕೆ ಇತ್ತೀಚೆಗೆ ಈ 500 ರೂಪಾಯಿ 100 ರೂಪಾಯಿನೆಲ್ಲ ಎಷ್ಟು ಕಾಲು ಕಸ ಕಂಡಂಗೆ ಕಾಣ್ತಿದ್ದ ಗೊತ್ತನ? ಯಪ್ಪ ಯಪ್ಪ ಯಪ್ಪ, ಇಷ್ಟೊಂದು ದುರಾಸೆನಾ? ಅದಕ್ಕನು ಗಂಡ ಹೆಂಡತಿ ಒಳಗಡೆನ ತಮ್ಮ ಕೊನೆಯಾಗ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ಕೊಳ್ಳೋದು, ಹೊರಗಡೆ ಬಂದ ತಕ್ಷಣ ಸುಮ್ಮನೆ ಆಗ್ಬಿಡೋದು. ಭಾರಿ ಅದಾರ ಬಿಡು. ಓಹೋ, ಮನ್ಯಾಗ ನಮ್ಗೆಲ್ರಿಗೂ ವಿಷಯ ಗೊತ್ತಾಗಬಾರ್ದಂತಂದು ಇಷ್ಟೆಲ್ಲ ನಾಟಕ ಮಾಡಕ್ಕಂತಾರೆ ಅವ್ರು. ಹ್ಞೂ ಸವಿತಾ, ಅಷ್ಟು ಸೊಕ್ಕ ಜಾಸ್ತಿ ಆಗೈತಿ. ಅಲ್ಲೂ ಅಷ್ಟು ಅವ್ನ ಕೆಳಗಡೆ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ನೋಡು, ಅವರಿಗೆಲ್ಲ ಹೆಂಗೆ ಬೇಕು ಹಂಗೆ ಮಾತಾಡೋದು, ರ್ಯಾಶಾಗಿ ಮಾತಾಡೋದು, ಸೊಕ್ಕತನ ತೋರಿಸೋದು, ತಾನ ದೊಡ್ಡ ಆಫೀಸರ್ ಅನ್ನಂಗೆ ಬಿಲ್ಡಪ್ ಕೊಡೋದು, ಅದನ್ನೆಲ್ಲ ಮಾಡ್ತಾಯಿದೆ ಅಂತ. ಅವ್ರ ಆಫೀಸ್ನಾಗಿರೋರ ಯಾರು ತಗ್ಲಾಕಾರ ಹೇಳ್ಯಾರ ಪೊಲೀಸರಿಗೆ. ಬಂದು ರೆಡ್ ಹ್ಯಾಂಡಾಗ ಸಿಕ್ಕಾಕೊಂಡ್ಬಿಟ್ಟಾನ. ಕೇಳ್ತೀನ, ತೆಗೆದು ಹೋಗ್ದಾರ ಈಗ ಅಷ್ಟ. ಈಗ 25 ಲಕ್ಷ ರೂಪಾಯಿ ಕೊಟ್ಟರು ಅಂದ್ರೆ ಅಷ್ಟ ಅವನಿಗೆ ಕೆಲಸ ಸಿಗೋದು. ಹಂಗಾಗ್ಬೇಕು ಅವನಿಗೆ. ಒಂದು ಸ್ವಲ್ಪ ರೊಕ್ಕದ ಬೆಲೆ ಗೊತ್ತಾಗಬೇಕು. ಹಂಗೆ ಒಂದು ನೌಕರಿದು ಬೆಲೆ ಏನನ್ನೋದು ಗೊತ್ತಾಗಬೇಕು. ಅಲ್ಲ ಸರಿತಾ, ಈ ಕವಿತಾ ತವ್ರ ಮನೆ ಕಡೆ ಅಂದರೆ ನಿಮ್ಮ ಮನೆಯಾಗ ರೊಕ್ಕಕ್ಕೆ ಏನರ್ಥ? ನಿಮ್ಮ ಅತ್ತೆ ಮಾವ ಮನಸ್ಸು ಮಾಡಿದ್ರೆ 25 ಲಕ್ಷ ರೂಪಾಯಿ ಈಗ ಕೊಟ್ಟು ಆರಾಮ ಅವನಿಗೆ ವಾಪಸ್ ನೌಕರಿ ಸೇರಿಸ್ಬೋದಲ್ಲ? ಸೇರಿಸ್ಬೋದಿತ್ತು. ನಿಜ ಅಂದ್ರೆ ಈ ಥರ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ರಾಜು ಅವ್ರನ್ನ ತಗ್ಲಾಕ್ಸಿ ಅವನಿಗೆ ಆ ದುಡ್ಡು ಇದು ಏನದು ಜಾಬಿನ ಬೆಲೆ, ಈ ಸೊಕ್ಕ ಅಹಂಕಾರ ಎಲ್ಲ ಕಮ್ಮಿ ಆಗ್ಬೇಕಂತ ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೆ. ಆವಾಗ ನಮ್ಮ ಅತ್ತೆ ಮಾವ ಒಂದು ವೇಳೆ ಇಲ್ಲೇ ಇದ್ದರೆ ಈ ಥರ ಅಮೌಂಟಿಂದ ಏನಾದರೂ ಹೆಲ್ಪ್ ಮಾಡ್ಬೋದು, ಅವ್ರ ಪ್ರಾಬ್ಲಮಿಂದ ಆರಾಮಾಗಿ ಸಾಲ್ವ್ ಮಾಡ್ಬೋದು, ಅವ್ರ ಪ್ರಾಬ್ಲಮಿಂದ ಅವ್ರನ್ನ ಹೊರಗಡೆ ತಂದು ಬಿಡ್ಬೋದು ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಪ್ಲ್ಯಾನ್ ಮಾಡಿ ನಮ್ಮ ಅತ್ತೆ ಮಾವ ಇಬ್ಬರೂ 2-3 ತಿಂಗಳಿಗೆ ಟ್ರಿಪ್ಪಿಗೆ ಕಳ್ಸೀನಿ. ಗೊತ್ತಾ? ಅವ್ರು ಹೋಗಿರೋ ಜಾಗದಲ್ಲಿ ನೆಟ್ವರ್ಕ ಬರೋದಿಲ್ಲ ಗೊತ್ತಾ? ಸರಿಯಾಗಿ ಕೆಲಸನ ಮಾಡಿ ಸರಿತಾ, ಗೊತ್ತಾಗ್ಬೇಕು. ಸುಮ್ಮನೆ ಇರು. ಈ ವಿಷಯ ಏನಾರ ನಮ್ಮ ಮಾವಾರಿಗೆ ಗೊತ್ತಾತಂದ್ರೆ ಅವನಿಗೆ ಸರಿಯಾಗಿ ಬಿಟ್ಟು ಕಳಿಸ್ತಾರೆ. ಸೊಕ್ಕ ಮುರಿಬೇಕು. ಇಷ್ಟು ದಿನ ನಮಗೆ ಗೊತ್ತಿಲ್ಲಾಗಿತ್ತಲ್ಲ, ಇನ್ಮೇಲೆ ಗೊತ್ತಾತಲ್ಲ, ನೋಡ್ತಿರೋ ಹೆಂಗೆ ಮಾಡ್ತೀನಿ ಅಂತಂದು.
ನಾವು ಒಂದು ಬ್ಲೌಸ್ ಹೊಲಿದ್ರೆ ನಮ್ಗೆ 400 ರೂಪಾಯಿನೋ 300 ರೂಪಾಯಿನೋ ಎಷ್ಟೋ ಒಂದು ಬರ್ತೈತಲ್ಲ, ಅದನ್ನು ನಾವು ಇಸ್ಕೊಳಕ್ಕೆ ಕುಂತ್ರೆ ಈ ಬ್ಲೌಸ್ ಹೊಲ್ದವ್ರ ಹತ್ರ ಬ್ಲೌಸ್ ಇಸ್ಕೊಂಡು ವಾಪಸ್ ನಮ್ಗೆ ಅವರು ರೊಕ್ಕ ಕೊಡ್ತಿದ್ರು. ಆ ರೊಕ್ಕ ಇಸ್ಕೊಳೋ ಮುಂದೆ ಹೆಂಗೆ ನಗ್ತಿದ್ದ ಗೊತ್ತಾ ರಾಜು? ನಾನು ಇದನ್ನು ಹೋಟೆಲ್ನಾಗ ಟಿಪ್ಸ್ ಕೊಟ್ಟು ಬರ್ತೀನಿ, ಈ ಜುಜುಬಿ ರೊಕ್ಕಕ್ಕೆ ಇಷ್ಟೆಲ್ಲ ದುಡಿತಾರು ಅಂತ ಹೆಂಗೆ ಚುಚ್ಚಿ ಮಾತಾಡ್ತಿದ್ದ ಗೊತ್ತಾ? ಇವಾಗ ನೋಡು ತಾನ ಕೆಲಸ ಇಲ್ಲದ ಮನ್ಯಾಗ ಕುತ್ಕೊಂಡಾನ. ಹಂಗ ಲಲಿತಾ, ಕರ್ಮ ಅನ್ನೋದು ಯಾವ ಮನುಷ್ಯನೂ ಬಿಡೋದಿಲ್ಲ. ಅದು ವಾಪಸ್ ತಿರುಗತ್ತ. ಕೆಲವೊಂದು ಜನಕ್ಕೆ ಲೇಟಾಗಿ ತಿರುಗ್ಬೋದು, ಇನ್ನು ಸ್ವಲ್ಪ ಜನಕ್ಕೆ ಅವಾಗಲೇ ತಿರುಗ್ಬೋದು. ಒಟ್ಟಿನಲ್ಲಿ ತಿರುಗದೆ ಮಾತ್ರ ಬಿಡೋದಿಲ್ಲ. ಈಗ ತಿರುಗೈತೆ ನೋಡು ಕರ್ಮ. ಈಗ ನೋಡೀಗ ಇನ್ನೂ ಒಂದು ವಾರ ಹೋಗಲಿ 1 ರೂಪಾಯಿಗೂ ಪರದಾಡ್ಬೇಕಾಗತ್ತೆ. ನೋಡ್ತಿರು, ಇಷ್ಟು ದಿನ ಅಷ್ಟು ಸೊಕ್ಕಿಂದ ಹುರಿದಾನಲ್ಲ, ಮತ್ತು ಇವಾಗ ದೇವರು ಪಾಠ ಕಲಿಸ್ಲಾರ್ದ ಬಿಡ್ತಾನ?